ನಾನು ಆನ್ಲೈನಲ್ಲಿ ತಗೊಂಡಿರೋ ಡ್ರೆಸ್ಗೆ ಲಿಂಕ್ ಕೇಳಿದ್ರೆ ಕೊಡ್ಬೋದು, ಆಫ್ಲೈನಲ್ಲಿ ತಗೊಂಡಿರೋ ಡ್ರೆಸ್ಸಿಗೆ ಲಿಂಕ್ ಕೇಳಿದ್ರೆ ಹೆಂಗೆ ಕೊಡಲಿ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆ್ಯಸ್ ಯೂಶುವಲ್ ಇವತ್ತು ವಾರ ಇದ್ದಿದ್ದರಿಂದ ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡೆ. ಇನ್ನೊಂದು ಕಡೆ ನಮ್ಮ ಸಾಹೇಬರು ರೆಡಿಯಾಗಿ ಪೂಜೆನೂ ಮುಗಿಸಿ ಅಷ್ಟರಲ್ಲಿ ನಾನು ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಇಬ್ಬರು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಯೂಶುವಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಂಜೆ ಟೈಮ್ ಬರ್ತಾ ಇದ್ವಿ, ಆದರೆ ಇವಾಗ ಮಧ್ಯಾಹ್ನದಿಂದನೇ ಸೋನೆ ಮಳೆ ಶುರು ಆಗೋಗಿರುತ್ತೆ. ಮನೆಯಿಂದ ಹೊರಗಡೆನೆ ಬರೋಕ್ಕಾಗಲ್ಲ ಚಳಿಗೆ, ಇನ್ನು ದೇವಸ್ಥಾನಕ್ಕೆ ಎಲ್ಲಾಗುತ್ತೆ ಅಂತ ಬೆಳಗ್ಗೆನೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಮನೆ ಕಡೆ ಬಂದು ಹಂಗೆ ಗ್ಯಾಪಲ್ಲಿ ತಿಂಡಿ ಕೂಡ ಮುಗಿಸ್ಕೊಂಡಿದ್ದೆ. ಇನ್ನು ಈ ವಿಷಯನ ನಿಮ್ಮ ಹತ್ರ ತುಂಬಾ ದಿನದಿಂದ ಹೇಳ್ಬೇಕು ಅಂತ ಅನ್ಕೋತಾ ಇದ್ದೆ. ನಾನು ಆನ್ಲೈನ್ ಅಲ್ಲಿ ತಗೊಂಡಿರೋ ಡ್ರೆಸ್ಗೆ ನೀವುಗಳ ಲಿಂಕ್ ಹೇಳಿದ್ರೆ ನಾನು ಪ್ರೊವೈಡ್ ಮಾಡ್ಬೋದು. ಅದೇ ಆಫ್ಲೈನ್ ಅಲ್ಲಿ ತಗೊಂಡಿರೋದು ಅಥವಾ ಮೆಟೀರಿಯಲ್ ಇಂದ ಸ್ಟಿಚ್ ಮಾಡಿಸಿರೋದು ಡ್ರೆಸ್ ಲಿಂಕ್ ಹೇಳಿದ್ರೆ ನಾನು ಎಲ್ಲಿಂದ ಕೊಡಿ? ನಾನು ರೀಸೆಂಟ್ ಒಂದು ವಿಡಿಯೋದಲ್ಲಿ ಈ ಫೋಟೋಸ್ ಹಾಕಿದ್ದೆ, ತುಂಬಾ ಜನ ಲಿಂಕ್ ಕೊಡಿ ಅಂತ ಕೇಳಿದ್ರಿ. ಈ ಡ್ರೆಸ್ ನೋಡಿದ್ರೆ ಆನ್ಲೈನ್ ಅಲ್ಲಿ ತಗೊಂಡಿರೋ ತರ ಅನಿಸ್ತಾ ಇದೆಯಾ? ಈ ಡ್ರೆಸ್ ನಾನು ಬರ್ಡೇ ಟೈಮಲ್ಲಿ ಸ್ಟಿಚ್ ಮಾಡಿಸಿರೋದು. ಇದ್ರದೇ ಸಪರೇಟ್ ಒಂದು ರೀಲ್ನೇ ಹಾಕಿದೀನಿ, ಇಂಟ್ರೆಸ್ಟ್ ಇದ್ದವ್ರು ಒಂದ್ಸಲ ಚೆಕ್ ಮಾಡಿ ನೋಡಿ. ಹಾಗೇನೆ ಮೀಶೋ ಫೈಂಡಿಂಗ್ಸ್ ಅಂತ ನಾನು ಹೈಲೈಟ್ ಅಲ್ಲಿ ಮೆನ್ಷನ್ ಮಾಡಿ ಸ್ಟೋರಿ ಹಾಕಿದ್ದೆ. ನಾನು ಆ ರೀಲ್ಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹಾಕಿದ್ರೆ ಸ್ಟೋರಿಗೆ ಲಿಂಕ್ ಅಂತ ರಿಪ್ಲೈ ಮಾಡಿದ್ದಾರಾ? ಆ ತರ ಮಾಡಬೇಡಿ. ಇವಾಗ ನಾನು ಮೀಶೋ ಫೈಂಡಿಂಗ್ಸ್ ಅಂತ ನಾನು ಹೈಲೈಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನ ಓಪನ್ ಮಾಡಿಕೊಂಡು ರೀಲ್ನ ಓಪನ್ ಮಾಡಿ ಆ ರೀಲ್ಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ಇನ್ಬಾಕ್ಸ್ಗೆ ಲಿಂಕ್ ಬರುತ್ತೆ. ಆದಷ್ಟು ನಾನು ರಿವ್ಯೂ ಮಾಡಿರೋ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ನಿಮ್ಗೆ ಹೈಲೈಟ್ಸ್ ಅಲ್ಲಿ ಸಿಗೋ ತರ ಮೆನ್ಷನ್ ಮಾಡ್ತೀನಿ.